ನಾನು ಹೆಜ್ಜೆ ಇಟ್ಟಿರೋ ಈ ಪಾಳು ಬಿದ್ದ ನಿಗೂಢ ಮನೆಯಲ್ಲ ಒಂದೇ ದಿನ ಒಂದೇ ಕುಟುಂಬದ 5 ಜನರ ಆತ್ಮಹತ್ಯೆ ನಡೆದಿತ್ತು. ಆ ಸುದ್ದಿ ಜಗತ್ತಿಗೆ ಗೊತ್ತಾಗಿದ್ದು 5 ವರ್ಷಗಳ ನಂತರ. ಆ ನಿಲಯದೊಳಗೆ ಸಿಕ್ಕಿದ್ದು 5 ಕಳೇಬರ. ಅದೆಷ್ಟೋ ಭಯಾನಕ ಅಂತನಿಸೋ ಜಾಗಗಳನ್ನ ಸುತ್ತು ಬಂದವನಿಗೂ ಈ ಮನೆಯ ಕೋಣೆಗಳನ್ನ ಹೊಕ್ಕಾಗ ಈ ಪ್ರಕರಣ ಆ ಮನೆಯೊಳಗಿನ ವಾತಾವರಣ ಒಂದೊಮ್ಮೆಗೆ ಹೃದಯ ಕಂಪಿಸುವಂತೆ ಮಾಡಿ. 2023 ಡಿಸೆಂಬರ್ನ ಆ ಒಂದು ದಿನ ಚಿತ್ರದುರ್ಗ ಶಾಂತವಾಗಿತ್ತು. ಆದರೆ ವರ್ಷಗಳಿಂದ ಪಾಳು ಬಿದ್ದಿದ್ದ ಒಂದು ಮನೆಯ ಬಾಗಿಲಿನಲ್ಲಿ ಸಿಕ್ಕ ಮಾನವನ ತಲೆಬುರುಡೆ ಬೆಚ್ಚಿ ಬೀಳಿಸಿತ್ತು ಆ ಇಡೀ ಊರನ್ನ. ಪೊಲೀಸರಿಗೂ ಸುದ್ದಿ ಮುಟ್ಟಿ ಒಳ ಹೊಕ್ಕಾಗ ಅಲ್ಲಿ ಮಂಚದ ಮೇಲೆ, ನೆಲದ ಮೇಲೆ, ಕೋಣೆಗಳೊಳಗೆ 5 ಅಸ್ಥಿಪಂಜರಗಳು ಸಿಕ್ಕಿದ್ದವು. ಆ ಹೊತ್ತಿಗೆ ದೇಶವನ್ನ ವ್ಯಾಪಿಸಿತ್ತು ಈ ನಿಗೂಢ ಮತ್ತು ಭಯಾನಕ ಪ್ರಕರಣ. ಬಹಳ ಹಿಂದೆಯೇ ಸಿನಿಮೀಯ ರೀತಿಯಲ್ಲಿ ನಡೆದ ಈ ಸಾವುಗಳ ಕಥೆಯನ್ನ ಕೇಳಿ 5 ಶವಗಳನ್ನ 5 ವರ್ಷಗಳ ಕಾಲ ತನ್ನೊಳಗೆ ನಿಗೂಢವಾಗಿ ಅಡಗಿಸಿಕೊಂಡಿದ್ದ ಈ ನಿಲಯದ ಹುಡುಕಾಟವನ್ನ ಶುರು ಮಾಡಿದ್ದ. ಅದು ಕೊನೆಯಾಗಿ ಇಂದು ಆ ಮಸಣವಾದ ಮನೆಯೊಳಗೆ ಹೆಜ್ಜೆ ಇಡುವ ಸಮಯ ಬಂದಿದೆ. ಇದರೊಳಗೆ ದೆವ್ವ ಭೂತಗಳಿರೋ ಭಯವಂತೂ ನನಗಿಲ್ಲ. ಆದರೆ 5 ಮಾನವ ಜೀವಗಳು ನರಳಿಸತ್ತ ನಕಾರಾತ್ಮಕ ಶಕ್ತಿ ಇರೋ ಈ ಗೃಹದ ವಾತಾವರಣವಂತೂ ಅದೆಂತಹ ಗಟ್ಟಿ ಗುಂಡಿಗೆಯನ್ನು ಒಂದು ಕ್ಷಣ ಸಡಿಲಗೊಳಿಸುವ ಹಾಗಿದೆ. ಮನೆ ಹಾಳು ಬಿದ್ದು 5 ವರ್ಷಗಳು ಕಳೆದಿತ್ತು. ಸುತ್ತಮುತ್ತಲಿನ ಜನ ಊರು ಬಿಟ್ಟಿರಬಹುದು ಅಂದುಕೊಂಡಿದ್ದರು. ಆದರೆ ಆ ಮನೆಯ 5 ಸದಸ್ಯರು 2019ರಲ್ಲೇ ಇಹಲೋಕ ತ್ಯಜಿಸಿದ್ದರು. ಯಾರಿಲ್ಲದ ಮನೆಯಲ್ಲಿ ಕಳ್ಳತನಕ್ಕೆ ಹೊಕ್ಕ ಕಳ್ಳರು ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಕಳೇಬರಗಳನ್ನ ಕಂಡು ಬಾಗಿಲನ್ನ ಒಡೆದವರು ಅಲ್ಲಿಂದ ಕಾಲ್ಕಿತ್ತಿದ್ದರು. ಆ ಬಾಗಿಲಿನಲ್ಲಿ ಒಳಹೊಕ್ಕ ಶ್ವಾನವೊಂದು ತಂದ ತಲೆಬುರುಡೆಯಿಂದಲೇ ಈ ಪ್ರಕರಣ ಪ್ರಪಂಚದ ಮುಂದೆ ತೆರೆದುಕೊಂಡದ್ದು. ಆ ಕಥೆಗಳನ್ನ ಅವಲೋಕಿಸುತ್ತಾ ಪ್ರತಿ ಕೋಣೆಗಳ ಕಡೆಗೂ ದೃಷ್ಟಿ ಹರಿಸುತ್ತಾ ಬಂದವನಿಗೆ ವಿಭಿನ್ನ ಅನುಭವವಂತೂ ಆಗಿತ್ತು. ಅದು ಭಯವೋ ಋಣಾತ್ಮಕ ಶಕ್ತಿಯ ಕಂಪನವೋ ನನಗರಿಯದು. ತಂದೆ ತಾಯಿ, ಒಬ್ಬಳು ಅಂಗವಿಕಲ ಮಗಳು, 2 ಗಂಡು ಮಕ್ಕಳು ಒಂದೇ ದಿನ ಜೀವದ ಹಂಗನ್ಯಾಕೆ ತೊರೆದರು? ಇದು ಕೊಲೆಯೋ ಆತ್ಮಹತ್ಯೆಯೋ? ಸತ್ತವರ ಸುದ್ದಿ ವರ್ಷಗಳವರೆಗೂ ಸುತ್ತಮುತ್ತಲಿನವರಿಗೆ ಯಾಕೆ ತಿಳಿಯಲಿಲ್ಲ ಎಂಬ ಪ್ರಶ್ನೆಗಳು ಈ ಮನೆಯೊಳಗೆ ಕಳೆದ ಪ್ರತಿ ಕ್ಷಣವೂ ಕಾಡಿದ್ದವು. ಆದರೆ ಸ್ಪಷ್ಟ ಕಾರಣ ತಿಳಿಸಲು ಯಾರೂ ಬದುಕಿಲ್ಲ. ಪೊಲೀಸ್ ತನಿಖೆಯ ವರದಿಯಷ್ಟೇ ಉತ್ತರವಾಗಿ ನನ್ನ ಮುಂದಿದೆ ಹೊರತು ಬೇರೇನಿಲ್ಲ. ಮುಂದಿನ ಭಾಗದಲ್ಲಿ ಹೇಳುವ ಆ ವರದಿಯ ವಿಷಯಗಳ ಸಾಮೂಹಿಕ ಸಾವುಗಳಿಗೆ ಕಾರಣಗಳವು.